ಬಂದಿದೆಯಲ್ಲ ನಂಗೆ ಸ್ಯಾಂಡ್ವಿಚ್ ಬೇಕು. ಸ್ಯಾಂಡ್ವಿಚ್ ಅಣ್ಣ ಮಾಡ್ತಿದ್ದಾನೆ. ಅಣ್ಣನ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಲಾಗ್ ಇದು. ನಾವು ಕೈಮಾ ಸಾಂಬಾರು ಹೇಗೆ ಮಾಡಿದ್ವಿ ಮತ್ತು ಜಾಮ್ ಮಾಡಿದೆ. ಜಾಮು ಕೂಡ ತುಂಬಾ ಚೆನ್ನಾಗಿತ್ತು. ಹೇಗೆ ಮಾಡಿದ್ವಿ ನೀವು ಒಂದ್ಸಲ ನೋಡಿ ಟ್ರೈ ಮಾಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. 3 ಡೇಸಿಂದ ಹುಷಾರಿಲ್ಲ. ಫುಲ್ ಥ್ರೋಟ್ ಊಸ್ಟ್ ಆಗಿದೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಏನಕ್ಕೆ ಅಂದರೆ ಥ್ರೋಟ್ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ, ನೀರು ಗುಳ್ಳೆ ಥರ ಆಗಿಬಿಟ್ಟು ಥ್ರೋಟೇ ಫುಲ್ ಊಸ್ಟ್. ಅದಕ್ಕೆ 3 ಡೇಸಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಮಾಡಿದರೂ ವಾಯ್ಸ್ ಕೊಡೋಕ್ಕೆ ಆಗಿಲ್ಲ, ಆ ಥರ ಆಗಿದೆ. ಇವತ್ತು ಸಂಡೇ, ಎದ್ದಿದ್ದು ಲೇಟು. ಇವಾಗಿದ್ದು ಬಿಸಿನೀರು ಕುಡಿತಾ ಕೂತಿದ್ದೀನಿ. ಎವ್ರಿ ಸಂಡೇ ಎಲ್ಲ ಎದ್ದೊಳೋದು ಲೇಟು. ಟಿಫನ್ ಏನು ಪ್ಲ್ಯಾನ್ ಮಾಡಿಲ್ಲ. ನಾನು ಮೊಸರನ್ನ ತಿನ್ನಬೇಕು. ಇವತ್ತು ಸಂಡೇ. ಏನು ಪ್ಲ್ಯಾನಿಂಗ್ ಇಲ್ಲ. ಬಟ್ ಇವತ್ತು ಮಟನ್ ಗೀ ರೋಸ್ಟ್, ರೊಟ್ಟಿ ಅಥವಾ ದೋಸೆ. ಏನು ದೋಸೆ ಅದು ನೆನಪೇ ಬರ್ತಿಲ್ಲ ನೋಡಿ. ಮೊನ್ನೆ ಎಲ್ಲ ಪ್ಲ್ಯಾನಿಂಗಲ್ಲಿದ್ದೆ, ಅಕ್ಕಿ ರೊಟ್ಟಿ ಮಾಡಿ ಮಟನ್ ಗೀ ರೋಸ್ಟ್ ಮಾಡಿ ತಿನ್ನಬೇಕು ಅಂತ. ಬಟ್ ನಾನು ಸ್ಪೈಸಿ ತಿನ್ನೋಂಗಿಲ್ಲ, ಓನ್ಲಿ ಮೊಸರನ್ನಲ್ಲೇ ಇರಬೇಕು. ಅದರಿಂದ ಅವೆಲ್ಲ ಸ್ಕಿಪ್. ಇವತ್ತು ನಾನು ಮೊಸರನ್ನೇ ಇಡೀ ದಿನ. ಮಕ್ಕಳಿಗೇನಾದರೂ ಮಾಡಿಕೊಡ್ಬೇಕು. ನೋಡೋಣ ಏನು ಮಾಡೋಣ ಅಂತ. ನೀರು ದೋಸೆ ಮಾಡೋಣ ಅಂತ ಇದ್ದೆ. ಮಟನ್ ಗೀ ರೋಸ್ಟ್ ಮಾಡಿ ನೀರು ದೋಸೆ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಅಂತ. ನಾವು ಬರೋದೇ ಸಂಡೇ ಒಂದಿನ, ಅದನ್ನೇ ನಾನ್ ವೆಜ್ ಮಾಡೋದು ಅದೇ ಇಲ್ಲ. ಇವತ್ತು ಬೇಜಾರಾಗ್ತಿದೆ. ಅದಕ್ಕೆ ಇವತ್ತು ಲೇಟಾಗಿ ಎದ್ದಿದ್ದೀನಿ. 8 o'clock. ಆಲೇ ಬಿಸಿಲು ಬಂದು ಸೆಕೆ ಆಗ್ತಿದೆ. ಇವಾಗೆದ್ದು ಬಿಸಿನೀರು ಕುಡ್ದು ಸ್ವಲ್ಪ ಎಳ್ನೀರೆಲ್ಲ ಕುಡಿಬೇಕು. ಫುಲ್ ನೈಟ್ ಮಲಗಿದಾಗ ಏನಿಲ್ಲ, ಬೆಳಿಗ್ಗೆ ಎದ್ದರೆ ಫುಲ್ ಇದೆಲ್ಲ ನೋಡಿ ಊದ್ಕೊಂಡ್ಬಿಟ್ಟಿದೆ. ಇದೆಲ್ಲ ನೋವು, ಇಲ್ಲೆಲ್ಲ ಗುಳ್ಳೆ ಥರ ಆಗಿಬಿಟ್ಟಿದೆ. ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ. ನೋಡೋಣ, ಇನ್ನೂ ಒಂದು 3 days ಬೇಕು ಅಂತ ಹೇಳಿದ್ದಾರೆ. ಹೇಗಾಗುತ್ತೆ ಅಂತ. ಗೈಸ್, ನಾನು ಇಲ್ಲೊಂದು ಮರ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಅಂದರೆ ನೋಡಿ ಗೈಸ್. ಈ ಮರ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಅಂತ ಅಂದರೆ, ಫೋಟೋಗೆ ಹೂವು ಏನಾದ್ರು ಮಾಡಿಸೋದಿದ್ರೆ ಈ ಹೂವು ಆಚೆ ತೊಗೊಳಂಗೇ ಇರಲಿಲ್ಲ. ಆರಾಮ್ಸೆ ಇದನ್ನು ಮಾಡಿಸ್ಬೋದಿತ್ತು. ನೋಡಿ ಇಲ್ಲಿ ಎಷ್ಟು ಉದುರುತ್ತೆ, ಅಷ್ಟೇ ಉದುರುತ್ತೆ. ನಾನು ನಿನ್ನೆ ಕ್ಲೀನ್ ಮಾಡಿರೋದು, ಒಂದು ದಿನಕ್ಕೆ ಇಷ್ಟು ಉದುರಿರುತ್ತೆ. ನೋಡಿ, ಫಸ್ಟು ಎಲೆ ಉದುರುತ್ತೆ. ಎಲೆ ಉದ್ರಿ ಎಲೆ ಬಂದ ಮೇಲೆ ಹೂವು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂವು ಉದ್ರಾದ ಮೇಲೆ ಹೂವು ಎಲೆ ಎಲ್ಲ ಉದುರು ಬಿಡುತ್ತೆ. ಇನ್ನೊಂದು ತಿಂಗಳು ಯುಗಾದಿ ಬರುತ್ತಲ್ಲ, ಅಷ್ಟರಲ್ಲಿ ಯುಗಾದಿ ಬರೋಷ್ಟರಲ್ಲಿ ಎಲ್ಲ ಉದ್ರಿ ಫುಲ್ ಖಾಲಿ ಗಿಡ ಇರುತ್ತೆ. ಖಾಲಿ ಗಿಡ ಅಂದರೆ ಒಣಗೋಯ್ತೇನಪ್ಪ ಈ ಗಿಡ ಅನ್ನೋ ಥರ ಇರುತ್ತೆ. ಯುಗಾದಿ ಬಂದ ಮೇಲೆ ಚಿಗುರುತ್ತೆ ನೋಡಿ, ಸಕ್ಕತ್ತಾಗಿ ಕಾಣಿಸುತ್ತೆ ಅವಾಗ ಚಿಗುರೋದು. ಅಲ್ಲೂ ನೋಡಿ, ಆ ಮರನೂ ಅಷ್ಟೇ, ಎಲ್ಲ ಮರಗಳು ಅಷ್ಟೇ. ಇವಾಗ ಈ ಥರ ಹೂವು ಬಿಟ್ಟು ಉದ್ರಿ, ಏನು ಪ್ರಕೃತಿ ಅಲ್ಲ ಯಪ್ಪ. ನಿಜಕ್ಕೂ ನೇಚರ್ನ ಲವ್ ಮಾಡಬೇಕಂತೆ. ಅದಕ್ಕೆ ಹೇಳೋದು, ಅದನ್ನು ಲವ್ ಮಾಡಿದವರು ಎಲ್ಲರನ್ನೂ ಲವ್ ಮಾಡೋದು ಕಲಿತಾರಂತೆ. ಪ್ರತಿಯೊಂದು ವಸ್ತುನು ಫಸ್ಟು ನಾವು ಗಿಡ, ಈ ಮರ ಎಲ್ಲ ಲವ್ ಮಾಡೋದು ಕಲಿಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಈ ಥರ ಮಾರ್ನಿಂಗ್ ಎದ್ದು ಇದನ್ನು ಒಂದು 10 ನಿಮಿಷ ಕುತ್ಕೊಂಡು ನೋಡಿದ್ರೆ ಸಾಕು, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಹೇಳ್ತಾ ಇದ್ದಲ್ಲ, ಯುಗಾದಿಲಿ ಎಷ್ಟು ಚೆನ್ನಾಗಿ ಚಿಗುರು ಕಾಣಿಸ್ತಾ ಇರುತ್ತೆ ಅಂದರೆ, ಚಿಕ್ಕ ಚಿಕ್ಕ ಎಲೆಗಳು ಫುಲ್ ಗ್ರೀನು, ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ. ಯಾರಿಗೇನೇ ಬದಲಾದರೂ ಪ್ರಕೃತಿ ಮಾತ್ರ ಬದಲಾಗಲ್ಲ ಅಲ್ಲ.
ಆ ಟೈಮ್ಗೆ ಏನೇನು ಆಗಬೇಕು ಅದು ಆಗ್ತಾ ಇರುತ್ತೆ ನೋಡಿ. ಇವಾಗೆಲ್ಲ ಬಿಟ್ಟಿದೆ, ಎಲ್ಲ ಉದುರೋಗುತ್ತೆ. ಮತ್ತು ಇನ್ನು 1 ಮಂತ್ಗೆ ಖಾಲಿ ಗಿಡ ಆಗಿ ಮತ್ತೆ ಹೊಸ ಚಿಗುರು. ಎಷ್ಟು ಚೆನ್ನಾಗಿದೆ. ಮನುಷ್ಯರು ಬದಲಾಗ್ತಾರೆ, ಎಲ್ಲರೂ ಬದಲಾಗ್ತಾರೆ. ಪ್ರಕೃತಿ ಗಿಡ ಮರಗಳು ಮಾತ್ರ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿರ್ತೀವಿ ಅಷ್ಟೇ. ನೋಡಿ, ನಮ್ಮನೆ ಬೆಳೆದಿರೋ ತೆಂಗಿನ ಗಿಡ ನಮ್ಮ ಕಳಿಸೋದು. ಇದು ತೆಂಗಿನ ಗಿಡ ಆಗಿಬಿಟ್ಟಿದೆ, ಮರ ಆಗ್ತಾಯಿದೆ, ದೊಡ್ಡದಾಗ್ತಾಯಿದೆ. ತೊಗೊಂಡೋಗಿ ನೆಡಬೇಕು, ಟೈಮೇ ಇಲ್ಲ. ಇದು ನೆಕ್ಸ್ಟು ಕಳಿಸೋದಲ್ಲಿ ಬಂದಿದೆ. ನೆಕ್ಸ್ಟ್ ಅದನ್ನು ಇಲ್ಲಾಕಿ ಇದನ್ನು ತೊಗೊಂಡೋಗಿ ಊರಿಗೂ ಎಲ್ಲಾದರೂ ಹಾಕಬೇಕು. ನೋಡೋಣ, ನೆಕ್ಸ್ಟ್ ವೀಕ್ ಊರಿಗೆ ಹೋದರೆ ಪ್ಲ್ಯಾನ್ ಮಾಡಬೇಕು. ನೋಡಿ, ಮಲ್ಲಿಗೆ ಹೂವು ಬಿಟ್ಟಿದೆ ನಮ್ಮ ಗಿಡದಿದ್ದು. ಎಷ್ಟು ಚೆನ್ನಾಗಿಬಿಟ್ಟಿದೆ ಅಲ್ಲ ಮಲ್ಲಿಗೆ ಹೂವು ಅಂತ. 7 ಸುತ್ತಿನ ಮಲ್ಲಿಗೆ ಅಂತ ಇದೆ, 7 ಸುತ್ತಿನ ಮಲ್ಲಿಗೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದೇ ಬಿಡುತ್ತೆ. ಒಂದು ಸಲಕ್ಕೆ ಒಂದು 10 ಬಿಟ್ಟರೆ ಅದನ್ನು ಕಟ್ಟಿ ಎತ್ತಿ ಹೂವು ದೇವ್ರಿಗೆ ಮಾಡಿಸ್ಬೋದು. ಬಟ್ ಒಂದೊಂದೇ ಬಿಡುತ್ತೆ, ನಾವು ಒಂದೊಂದೇ ಕಿತ್ತಿಡಬೇಕು. ಇಲ್ಲಿ ಎಷ್ಟೊಂದು ಮಗ್ಗಳು ಬಿಟ್ಟಿದೆ. ಬಟ್ ಇದನ್ನು ಭೂಮಿ ಮೇಲೆ ಹಾಕಿದರೆ ಸಕ್ಕತ್ತಾಗಿರೋದು, ಚೆನ್ನಾಗಿ ಬಿಡೋದು. ಇದು ಪಾರ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ, ಸೊ ಅದಕ್ಕೆ ಹೀಗೆ ಬಿಡ್ತಿದೆ. ಇದು ಅಷ್ಟೇ ಫುಲ್ ಒಣಗೋದಂಗಿರುತ್ತೆ. ಅದು ಬಿಡೋ ಟೈಮ್ ಬಂದರೆ ನೋಡಿ, ಈ ಥರ ಚಿಗುರುಕೊಂಡು ಚೆನ್ನಾಗಿ ಬಿಡುತ್ತೆ. 2 ಮಂತ್ಸ್ ಬಿಡುತ್ತೇನೋ, ಫುಲ್ ಒಣಗೋಗಿದ್ದ ಥರ ಇರುತ್ತೆ. ಒಣಗೋಯ್ತೇನೋ ಗಿಡ ಒಯ್ತೇನೋ ಅನ್ನೋಷ್ಟರಲ್ಲೇ ಈ ಥರ ಚಿಗ್ರಿ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಗಮ್ ಅಂತ ಇರುತ್ತೆ. ಬಟ್ ನನಗೆ ಹುಷಾರಿಲ್ದೇ ಸ್ಮೆಲ್ಲು ಗೊತ್ತಾಗ್ತಾಯಿಲ್ಲ. ಜ್ವರ ಎಲ್ಲ ಬಂದು ಬಾಯೆಲ್ಲ ಸೆಪ್ಪೆ, ಸ್ಮೆಲ್ಲು ಕೂಡ ನನಗೆ ಗೊತ್ತಾಗ್ತಾಯಿಲ್ಲ. ಆ ಥರ ಆಗಿದೆ. ಇಷ್ಟೇ ನಾನು ಪಾಟ್ಗಳು ಹಾಕಿರೋದು. ನೋಡಿ, ತುಳಸಿನೂ ಅಷ್ಟೇ. ಇದು ಫುಲ್ ಒಣಗೋಗಿತ್ತು, ಒಣಗೋಯ್ತಲ್ಲ ಅಂತ ಕಿತ್ತಡ ಅಂತ ಕಿತ್ತಾಗ್ತಾಯಿದೆ. ಇದು ನೋಡಿ ಚಿಗುರಿದೆ. ಇವಾಗೆಲ್ಲ ಚಿಗುರೋ ಟೈಮು. ಮತ್ತು ಇನ್ನು 1 ಮಂತ್ ಆಗಲಿ ಎಲ್ಲ ಒಣಗೋಗುತ್ತೆ, ಮತ್ತು ಯುಗಾದಿಗೆ ಚಿಗುರುತ್ತೆ. ಇದೇ ಪ್ರಕೃತಿ. ನೋಡಿ, ಬಿಸಿಲು ಬಂದು ಆಗಲೇ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಸಿಲಿಗೆ ಸೆಕೆ ಸ್ಟಾರ್ಟು ಆಗಲೇ ಎಷ್ಟೊಂದು ಬಿಸಿಲು ಸೆಕೆ ಆಗ್ತೈತೆ. ಇವತ್ತು ಸಂಡೇ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಓಕೆ ಗೈಸ್, ಈ ಥರ ಜಾಮ ನಾವು ಮನೇಲೇ ಮಾಡಿ ಇಟ್ಕೊಬೋದು. ಇದೇನು ಜಾಸ್ತಿ ರಿಸ್ಕ್ ಇರಲ್ಲ. ಜಾಮ್ ಥರನೇ ಫ್ಲೇವರ್ ಇರುತ್ತೆ, ಟೇಸ್ಟು ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಣ್ಣುಗಳಲ್ಲೇ ಮಾಡ್ಕೊಬೋದು, ಬೆಲ್ಲ ಹಾಕ್ಕೊಬೋದು, ಸಕ್ಕರೆ ಯೂಸ್ ಮಾಡ್ತಾನೆ. ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಇದಿವಾಗ ವಾಟರ್ ಮಿಲನ್ ಸೀಸನ್ ಇರೋ ಕಾರಣ, ಸೊ ವಾಟರ್ ಮಿಲನ್ದೇ ಮಾಡ್ಕೊಬೋದು, ಇಲ್ಲ ಸ್ಟ್ರಾಬೆರಿನಾದರೂ ಮಾಡ್ಕೊಬೋದು. ನೀವು ಇದಕ್ಕೆ ಯಾವ ಹಣ್ಣಾದರೂ ಹಾಕ್ಕೊಬೋದು. ಏನಿ ಸ್ಟ್ರಾಬೆರಿ ಹಾಕ್ಕೊಬೋದು, ಆಮೇಲೆ ಕರ್ಬೂಜ, ವಸುದೇವ ಶ್ರೀ ಹರಿನಾರಾಯಣ, ಕರ್ಬೂಜ ಹಾಕ್ಕೊಬೋದು. ಆಮೇಲೆ ಆ್ಯಪಲ್ ಒಟ್ಟಲ್ಲಿ ಕಲ್ಲರಿಗೆ ವಾಟರ್ ಮಿಲನ್ ಇರಲೇಬೇಕು. ವಾಟರ್ ಮಿಲನಲ್ಲಿ ಒಂದೇ ಮಾಡ್ಬೋದು, ಅಥವಾ ಸ್ಟ್ರಾಬೆರಿಲೂ ಕೂಡ ಅದೊಂದನ್ನೇ ಮಾಡ್ಬೋದು ಕಲರ್ಗೋಸ್ಕರ. ಓಕೆ, ಸಾಕು ಅನಿಸುತ್ತೆ. ಸ್ವಲ್ಪನೇ ಮಾಡಿಟ್ಕೊಳ್ಳೋದು ಸಾಕು. ಜಾಸ್ತಿ ದಿನ ಮಾಡಿಟ್ಕೊಂಡ್ರು ಚೆನ್ನಾಗಿರಲ್ಲ. ಒಂದು 3 ಮಂತ್ಸ್ ಸ್ಟೋರ್ ಮಾಡ್ಬೋದು. ಬಟ್ ಮಕ್ಕಳು ಗೊತ್ತಲ್ಲ, 3 ಮಂತ್ಸ್ವರೆಗೆ ಬಿಡ್ತಾರೆ. ಸೊ ಅದಿದ್ಬಿಟ್ರೆ ಬ್ರೆಡ್ಡು ಬನ್ನು ಜಾಸ್ತಿ ತಿಂತಾರೆ. ಸೊ ಅದಕ್ಕೆ ಕಮ್ಮಿನೇ ಮಾಡಿಟ್ಕೊಳ್ಳೋದು. ಮೇನ್ ಈ ಥರ ಬೀಜ ಇದ್ರೆ ತೆಕ್ಕೊಬೇಕು, ಏನಾಗಲ್ಲ. ಅದನ್ನು ಸೋದಿಸಿ ಹಾಕ್ಕೊಳ್ಳೋದು. ಸೊ ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಓಕೆ, ಏನು ಜ್ಯೂಸ್ ಜಾರ್ ಆದರೂ ಓಕೆ, ಅಥವಾ ಮಿಕ್ಸಿ ಜಾರ್ ಆದರೂ ಓಕೆ.
ಯಾವ ಜಾರ್ಗಾದರೂ ಬೇಕಾದರೂ ಹಾಕೊಬೋದು. ಓಕೆ, ಈ ಥರ ಮೇನ್ ಕಾಣಿಸುವಂಥ ಬೀಜವನ್ನು ತೆಗೆದಾಕಿ ಅಷ್ಟೇ. ಸಂಡೇ ಟಿಫನ್ ಇಲ್ಲ, ಸೊ ಅವರೇನೋ ಕಾಲು ಸೂಪು ಇಡ್ಲಿ ತಿನ್ನೋದಕ್ಕೆ ಹೋಗ್ತಾರಂತೆ. ಸೊ ಅವ್ರು ಹೋಗಲಿ, ಅದಕ್ಕೆ ನಾವು ಬೆಳಿಗ್ಗೆಲೆ ಜಾಮ್ ಮಾಡಿಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ. ಇನ್ನು ಮಕ್ಕಳು ಇವರಿಬ್ಬರು ಬಂದರೆ ಮಾಡೋದಕ್ಕೆ ಕೊಡಲ್ಲ. ಅಮ್ಮ ನಾನು ಮಾಡ್ತೀನಿ ಅಂತ ಮಾಡೋದಕ್ಕೆ ಕೊಡಲ್ಲ ಇಬ್ಬರೂ. ಸೊ ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಮಾಡಿ ಮುಗಿಸ್ಬೇಕು ನಾನು ಇದನ್ನು. ಇಲ್ಲ ಅಂದರೆ ಅವಾಗೆಲ್ಲ ಎಷ್ಟು ಚೆನ್ನಾಗಿ ಬರ್ತಿದ್ದೋ ಸ್ವೀಟಾಗಿ. ಇವಾಗ ಆ ಸ್ವೀಟೇ ಇಲ್ಲ, ಎಲ್ಲ ಇಂಜೆಕ್ಷನ್ಗಳೆಲ್ಲ ಕೊಟ್ಟು ಬೇಗ ಹಣ್ಣಾಗಲಿ ಬೇಗ ದಪ್ಪ ಆಗಲಿ ಅಂತ. ಇದರಲ್ಲೂ ಸ್ವೀಟ್ ಇಲ್ಲ, ನೋಡೋದಕ್ಕೆ ಹಿಂಗೆ ಕಾಣಿಸ್ತಿದೆ ಅಷ್ಟೇ, ಬಟ್ ಇದು ಸ್ವೀಟೇ ಇಲ್ಲ. ಕಲ್ಲರ್ ಏನು ಡಾರ್ಕ್ ಆಗಿದೆ. ಒಂದೇ ಹಣ್ಣು ನ್ಯಾಚುರಲ್ ಆಗಿ ಹಣ್ಣು ಆಗಿರೋದು ಅಂದರೆ ಅದು ಹಲಸಿನ ಹಣ್ಣು. ಅದು ಒಂದೇ ನ್ಯಾಚುರಲ್ ಆಗಿ, ಅದು ಯಾವುದೇ ರೀತಿ ಮೆಡಿಷನ್ ಆಗಲಿ ಅದಕ್ಕೇನಿಲ್ಲ. ಅದಾಯಿತು, ಅದು ಹಣ್ಣಾಯಿತು, ತಿಂದಾಯಿತು, ಆ ಥರ. ಈ ಹಣ್ಣಲ್ಲ ಆ ಥರ ಎಲ್ಲ. ಓಕೆ, ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಮೇನ್ ಏನಿದೋ ತೆಕ್ಕೊಂಡಿದ್ದಾಯಿತು ಬೀಜಗಳು. ಈಗ ಇದನ್ನು ರುಬ್ಕೊಬೇಕು. ಅದಕ್ಕಿಂತ ಮುಂಚೆ ಬೆಲ್ಲನ ತುರಿದಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಕುಟ್ತಾರಲ್ಲ ಹಾಗಾದರೂ ಇಟ್ಕೊಳ್ಳಿ. ನಿಮ್ಗೆ ಹೇಗೆ ಅನುಕೂಲನೋ ಆ ಥರ. ನಾನಿಲ್ಲಿ ಕುಟ್ಟೆ ಇಟ್ಕೋತೀನಿ, ಯಾಕೆ ಅಂತಂದರೆ ಬೇಗ ಆಗುತ್ತೆ. ಮತ್ತು ಅದು ಕರಗುತ್ತಲ್ಲ, ಸೊ ಕುಟ್ಟಿಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ಸೊ ಬೆಲ್ಲನೂ ಕುಟ್ಟಿ ಇಟ್ಕೊಂಡಿದ್ದೀನಿ. ಈ ಥರ ಇಷ್ಟು ಕುಟ್ಕೊಂಡ್ರೆ ಸಾಕು. ಈ ಬೆಲ್ಲ ಸ್ವೀಟ್ ಇರಲ್ಲ, ಈ ಕಲರ್ ಇರುತ್ತಲ್ಲ, ಈ ಕಲರ್ ಬೆಲ್ಲ ಅಷ್ಟಾಗಿ ಸ್ವೀಟ್ ಇರಲ್ಲ. ಆದರೆ ವೈಟ್ ಬೆಲ್ಲ ಇರುತ್ತಲ್ಲ, ಅದಕ್ಕೆ ಸುಣ್ಣ ಹಾಕಿರ್ತಾರೆ, ಮತ್ತು ಸ್ವೀಟು ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ಸುಣ್ಣ ಹಾಕಿಲ್ಲ, ಸೊ ಇದು ಸ್ವೀಟ್ ಇರಲ್ಲ. ಗೊತ್ತಿಲ್ಲ ಸುಣ್ಣ ಹಾಕಿದ್ರೆ ಸ್ವೀಟ್ ಇರುತ್ತೋ ಇರೋಲ್ಲ ಅಂತ, ಬಟ್ ನಾವು ಈ ಬೆಲ್ಲ ಇದು ಪ್ಯೂರ್ ಬೆಲ್ಲ, ಅದಕ್ಕೆ ಇದು ಅಷ್ಟಾಗಿ ಸ್ವೀಟ್ ಇಲ್ಲ. ಆ ಬೆಲ್ಲ ಒಂದೊಂದು ಸ್ವೀಟ್ ಇರುತ್ತೆ, ಒಂದೊಂದು ಸ್ವೀಟ್ ಇರಲ್ಲ. ಅಂಗಡಿ ಬೆಲ್ಲ ಗೊತ್ತಲ್ಲ, ಕೆಮಿಕಲ್ ಇರುತ್ತೆ. ಬಟ್ ಇದು ಮಂಡೆಯಿಂದ ನಾವು ಡೈರೆಕ್ಟಾಗಿ ತರಿಸ್ಕೊಂಡಿರೋ ಬೆಲ್ಲ. ಸೊ ಇದು ಅಷ್ಟಾಗೆ ಸ್ವೀಟ್ ಕಮ್ಮಿ. ನಾವು ಈ ಬೆಲ್ಲ ಯೂಸ್ ಮಾಡೋದ್ರಿಂದ ಸ್ವೀಟ್ ಕಮ್ಮಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ 2 ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಹಾಕ್ಕೊಬೇಕಾದ್ರೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಬೆಲ್ಲನ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಸೊ ಇವಾಗ ಇದನ್ನು ರುಬ್ಕೊಳ್ಳೋಣ. ನೀರು ಏನು ಹಾಕ್ಕೊಬಾರ್ದು, ಇಷ್ಟನ್ನೇ ಹಾಕ್ಕೊಂಡು ರುಬ್ಕೊಬೇಕು. ಸೊ ರುಬ್ಬಿದಾಯಿತು. ಇವಾಗ ಶಿಟ್ ನೀರು ಹಾಕ್ಕೊಂಡು ಸೋದಿಸ್ಕೊಳ್ಳೋಣ. ಓಕೆ, ಈ ಥರ ಫಿಲ್ಟ್ರು ಮಾಡ್ಕೊಬೇಕು. ಅದು ಒಂದೊಂದು ಬೀಜಗಳು ಸೀಡ್ಸ್ ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಸೊ ಅದೆಲ್ಲ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೆ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ನೋಡಿ ಒಂದೊಂದು ನೋಡಿ ಹಾಗೆ ಉಳ್ಕೊಂಬಿಟ್ಟಿರುತ್ತಲ್ಲ, ಒಂದೊಂದು ಗ್ರೈಂಡೇ ಆಗಿರಲ್ಲ, ನುರಿಯಲ್ಲ ಅದು ಬೀಜ. ನೀವು ಎಷ್ಟೇ ನೋಡಿ ಒಂದೊಂದು ಹಾಗೆ ಉಳ್ಕೊಂಬಿಟ್ಟಿರೋದು. ಈ ಥರ ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟು ಜಾಮ್ ರೆಡಿ. ಈ ಥರ ಗಟ್ಟಿನೇ ಇರಬೇಕು, ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಇದು
ರುಬ್ಕೊಂಡಿರ್ತೀವಲ್ಲ, ಜ್ಯೂಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಬೇಕು. ಓಕೆ, ಇದಿವಾಗ ಚೆನ್ನಾಗಿ ಕುದಿ ಬರಬೇಕು. ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೊಂಬೇಡಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ಥರ, ಇದನ್ನು ಕುದಿ ಬಂದಿಲ್ಲ, ಕುದಿ ಬಂದ ಮೇಲೆ ಈ ಥರ ಮಾಡ್ಕೊಬೇಕು. ಮನೇಲೇ ಮಾಡಿ. ಹೊರಗಡೆ ಜಾಮ್ ಎಲ್ಲ ಕೊಟ್ಟರೆ ಬರೀ ಶುಗರೇ ಹಾಕಿಟ್ಟಿರ್ತಾರೆ. ಶುಗರು ಅದು ಬರೀ ಸ್ವೀಟೇ ಇರುತ್ತೆ ನೋಡಿ, ಬರೀ ಶುಗರೇ ಇರುತ್ತೆ ಜಾಸ್ತಿ ಹೊರಗಡೆ. ನಾನಿಲ್ಲಿ ಶುಗರು ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾ ಇರೋದು. ಇವಾಗ ಕುದೀತಾ ಇದೆ, ಇವಾಗ ಬೆಲ್ಲ ಹಾಕೊಳ್ಳಿ. ಒಂದು ಕುದಿ ಬಂದ ಮೇಲೆ ಬೆಲ್ಲ ಹಾಕ್ಕೊಬೇಕು. ಗೈಸ್, ನಾನು ವಾಯ್ಸು ಜೋರಾಗಿ ಮಾತಾಡೋದಕ್ಕೆ ಆಗ್ತಿಲ್ಲ, ಆಗಲಿಲ್ಲ ಅಂದ್ರೂ ಕೇಳಿಸ್ಕೊಳ್ಳಿ, ಮೆಲ್ಲೆ ಮಾತಾಡ್ತಾ ಇದ್ದೀನಿ. ಹುಷಾರಿಲ್ದಿರೋ ಕಾರಣ ಜೋರಾಗಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಅದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಆಮೇಲೆ ಕಲರ್ ಸ್ವಲ್ಪ ಬದಲಾಗ್ಬೋದು, ಅಂದರೆ ಜಾಮ್ ಬರುತ್ತಲ್ಲ ಡಾರ್ಕಾಗಿ ರೆಡ್ ಕಲರು, ಆ ಥರ ಬರ್ತಾನೆ ಇರ್ಬೋದು. ಯಾಕೆ ಅಂದರೆ ಅದು ಸಕ್ಕರೆ ಹಾಕಿರ್ತಾರೆ, ಅಲ್ಲಿ ನಾವಿಲ್ಲಿ ಬೆಲ್ಲ ಹಾಕ್ತೀವಿ. ಸೊ ಬೆಲ್ಲದಿಂದ ಕಲರ್ ಸ್ವಲ್ಪ ಡಲ್ಲಾಗಿ ಬರ್ಬೋದು. ಸಕ್ಕರೆ ಹಾಕಿದ್ರೆ ಕಲರ್ ಅದೇ ಥರ ಬರುತ್ತೆ. ಬಟ್ ನಾವಿಲ್ಲಿ ಬೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಕಲರ್ ಸ್ವಲ್ಪ ಡಲ್ಲಾಗ್ಬೋದು. ಹೊರಗಡೆ ಜಾಮಲ್ಲಿ ಸಕ್ಕರೆ ಹಾಕಿಟ್ಟಿರ್ತಾರೆ, ಹೆವಿ ಸಕ್ಕರೆನೇ ಇರುತ್ತೆ. ಇವಾಗ ವಾಟರ್ ಮೆಲನ್ ಸೀಸನ್ ಇದೆ, ಸೊ ತೊಗೊಬಂದಿಗೆ ಇನ್ನು ಜಾಸ್ತಿ ಬೇಕಾಗಲ್ಲ. ವಾಟರ್ ಮೆಲನ್ ಒಂದು ಅರ್ಧದಲ್ಲಿ ಕಾಲು ಭಾಗ ಸಾಕು, ಮಾಡಿಟ್ಕೋಬೋದು. ಇವಾಗ ಉರಿ ಕಮ್ಮಿ ಮಾಡ್ಕೊಳ್ಳಿ ನೋಡಿ, ಈ ಥರ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನಾವು ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಬಿಟ್ಟರೆ ಅಲ್ಲೇ ಒಳ್ಳೆ ಗಂಟು ಆಗೋ ಥರ ಆಗ್ಬಿಡುತ್ತೆ, ತಳ ಕಚ್ಚೋ ಥರ ಆಗುತ್ತೆ. ಸೊ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ. ನಾನು ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ ಬೇಕಾಗುತ್ತೆ ಇದು ಜಾಮ್ ಮಾಡೋದಕ್ಕೆ. ನಿಮಗೆ ಕಲ್ಲರ್ ಬೇಕು ಅಂದರೆ ಬೀಟ್ರೋಟ್ ಹಾಕ್ಕೊಬೋದು. ಬೀಟ್ರೋಟು ಹೆವಿ ಕಲ್ಲರ್ ಕೊಡುತ್ತೆ, ಕಲ್ಲರ್ಗೋಸ್ಕರ ಅಷ್ಟೇ. ಸೊ ಈ ಥರ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿರುತ್ತೆ ಜಾಮು. ಈ ಥರ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಗೈಸ್, ಫೈನಲಿ ಒಂದು ಹಂತಕ್ಕೆ ಬಂದಿದೆ. ಓಕೆ, ಇವಾಗ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಒಂದು ಸ್ವಲ್ಪ ಎತ್ಕೊಂಡು ಹಿಂಗೊಂದು ಡ್ರಾಪ್ ಹಾಕ್ಕೊಳ್ಳಿ. ಈ ಡ್ರಾಪು ಅಲ್ಲೇ ಇರಬೇಕು. ಸೊ ಈ ಥರ ಹಿಂಗೆ ಫ್ಲೋ ಆಗ್ತಿದೆ ಅಂದರೆ ಇನ್ನೂ ಒಂದು ಸ್ವಲ್ಪ ಕಾಣಿಸ್ತಾನೆ ಇಲ್ಲ, ಸಾರಿ ಮೊದಲಿಂದ ಮಾಡ್ತೀನಿ. ಓಕೆ, ನಾನು ನೋಡೇ ಇಲ್ಲ ವಿಡಿಯೋನ, ನೋಡಿಲಿ. ಒಂದು ಡ್ರಾಪ್ ಹಾಕ್ಕೊಂಡ್ರೆ ಈ ಥರ ಫ್ಲೋ ಆಗಬಾರ್ದು, ಅಂದರೆ ಕೆಳಗಡೆ ಬರಬಾರ್ದು, ಅಲ್ಲೇ ಡ್ರಾಪ್ ನಿಲ್ಲಬೇಕು. ಅಲ್ಲಿವರೆಗೂ ಇನ್ನು ಸ್ವಲ್ಪ ಆಗಬೇಕು ನೋಡಿ, ಅಷ್ಟೊಂದು ಜಾಸ್ತಿ ಆಗ್ತಿಲ್ಲ, ಸ್ವಲ್ಪ ಫ್ಲೋ ಆಗಿದೆ. ಸೊ ಇನ್ನು ಸ್ವಲ್ಪ ಆದರೆ ಫೈನಲಿ ಜಾಮ್ ರೆಡಿ. ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು, ಅಂದರೆ ಒನ್ ಡೇ ಸ್ಟೋರ್ ಮಾಡಿ ಇಟ್ಬಿಡಬೇಕು. ನೆಕ್ಸ್ಟ್ ಡೇ ಅದನ್ನು ಬ್ರೆಡ್ಗೂ ಹೇಗಾರು ಹಾಕ್ಕೊಂಡು ತಿನ್ನಬೇಕು. ಚೆನ್ನಾಗಿ ಕೂಲ್ ಆದಮೇಲೆ ಅದು ನೀಟಾಗಿ ಸೆಟ್ ಆಗಿರುತ್ತೆ. ಸೊ ಬಿಸಿದ್ರಲ್ಲೇ ಹಾಕ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನೀಟಾಗಿ ಸೆಟ್ ಆಗಬೇಕು ಅಂದರೆ ಒನ್ ಡೇ ಬಿಟ್ಬಿಡಬೇಕು ಕೂಲ್ ಆಗೋದಕ್ಕೆ. ಅದು ಬಿಟ್ಟ ಮೇಲೆ ನೋಡಿ ಈ ಥರ ಸೂಪರಾಗಿರುತ್ತೆ. ಕಲ್ಲರು ಅಷ್ಟೇ, ಕಲ್ಲರು ಏನು ಡಲ್ ಆಗಿಲ್ಲ,
ಕಲ್ಲರು ಸಕ್ಕತ್ತಾಗಿ ಬಂದಿದೆ ಗೈಸ್. ನೋಡಿ ಫೈನಲ್ ಈ ಥರ ಬಂದಿದೆ. ಇವಾಗಲೂ ಅಷ್ಟೇ ಇಲ್ಲಿ ನೋಡಿ ಹೀಗಿರ್ಬೇಕು, ಈಗ ಬರಬೇಕು. ಅಲ್ಲಿವರೆಗೂ ಇಲ್ಲಾಂದ್ರೆ ಒಂದು ಹಾಫ್ ಆನ್ ಅವರ್ ಆದರೂ ಹಿಡಿಯುತ್ತೆ ನೀಟಾಗಿ. ಸುಡ್ತಾ ಇದೆಯಪ್ಪ, ಸೂಪರಾಗಿದೆ ಟೇಸ್ಟ್ ಮಾತ್ರ. ಗೈಸ್ ಇಳಿಸಿದ್ದೀವಿ. ಇದು ಸ್ವಲ್ಪ ಕೂಲ್ ಆಗಬೇಕು, ಯಾಕೆಂದರೆ ನಾವು ಗ್ಲಾಸ್ ಇದಕ್ಕೆ ಹಾಕಿಡ್ತಾ ಇರೋದು. ಸೊ ಗ್ಲಾಸ್ ಹಾಕಿದಾಗ ಅದು ಕೂಲ್ ಆಗಲಿಲ್ಲ ಅಂತ ಅಂದರೆ ಹೀಟ್ ಇದ್ದರೆ ಗ್ಲಾಸು ಢಮ್ ಅನ್ನೋ ಸಾಧ್ಯತೆ ಇರುತ್ತೆ. ಸೊ ನೋಡಿ ಚೆನ್ನಾಗಿ ಕೂಲ್ ಆಗಿ 1-2 ಅವರ್ಸ್ ಕೂಲ್ ಆದಕ್ಕೆ ಇಟ್ಬಿಟ್ಟು ನೀವು ಗ್ಲಾಸ್ ಇದಕ್ಕೆ ಹಾಕ್ಕೊಳ್ಳಿ. ಯಾವುದೇ ಕಂಟೈನರ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಬಳಸೋಕ್ಕೆ ಹೋಗ್ಬೇಡಿ. ಈ ಥರ ಜಾಮ್ಗಳೆಲ್ಲ ಗ್ಲಾಸಲ್ಲಿ ಹಾಕಿ ಇಡಬೇಕು. ನೀವು ಒಂದು 3 ಮಂತ್ಸು ಈಸಿಯಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು, ಒಂದು 3 ಮಂತ್ಸ್ವರೆಗೂ. ಓಕೆ, ಇವಾಗ ಇದು ಕೂಲ್ ಆಗಲಿ 1-2 ಅವರ್ಸ್ ಕೂಲ್ ಆಗಲಿ. ಸೊ ಗೈಸ್ ಇದು ಕೂಲ್ ಆಗಿದೆ. ಓಕೆ ನೋಡಿ, ಇದನ್ನು ಇವಾಗ ಎತ್ತಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋಣ. ನಮ್ಮ ಮನೇಲಿ ಇವತ್ತು ಕೈಮಾ ತಿನ್ನಬೇಕಂತೆ. ಸೊ ಕೈಮಾ ತಂದಿದ್ದಾರೆ. ನನಗೆ ಮೊಸರು ತಂದಿದ್ದಾರೆ. ಈ ಥರ ಒಂದು ಗಾಜಿನ ಬಾಕ್ಸ್ಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬ್ರೆಡ್ಗೋ ಬನ್ಗೋ ನೀವು ಚಪಾತಿಗೆಲ್ಲ ಹಾಕ್ಕೊಂಡು ತಿನ್ಬೋದು. ನೀವು ಹೊರಗಡೆ ಜಾಮ್ ತಗೊಳ್ಳೋ ಬದಲು ಮನೇಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಎಲ್ತು ಕೂಡ ಚೆನ್ನಾಗಿರುತ್ತೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ತಿನ್ಬೋದು. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ. ಇವಾಗ ವಾಟರ್ ಮೆಲನ್ ಸೀಸನ್ ಬರ್ತಾ ಇರೋ ಕಾರಣ ಏನು ಕಮ್ಮಿ ಬೆಲೆ ಇರುತ್ತೆ. ಇದಕ್ಕೇನು ಜಾಸ್ತಿ ಬೇಕಾಗಿರಲ್ಲ, ಒಂದು 1/4 ಭಾಗ ಸಾಕು ಮಾಡೋದಕ್ಕೆ. ನೆಕ್ಸ್ಟು ನಮ್ಮ ಮನೇಲಿ ಇವತ್ತು ಕೈಮಾ. ಈ ಥರ ಬಾಕ್ಸಲ್ಲಿ ನೀವು ಸೊಪ್ಪಿಡ್ತಾ ಇದ್ದರೆ, ಇವಾಗ ಕೊತ್ತಂಬರಿ ಸೊಪ್ಪು ಏನಾದ್ರು ಸೊಪ್ಪಿಡ್ತಾ ಇದ್ದರೆ ಈ ಥರ ಪೇಪರ್ನ ಕವರ್ ಮಾಡಿಡಿ. ಆವಾಗ ಸೊಪ್ಪು ಕೊಳೆಯಲ್ಲ. ಇಲ್ಲ ಅಂದರೆ ನೀವು ಈ ಥರ ಡೈರೆಕ್ಟಾಗಿ ಸೊಪ್ಪನ್ನ ಇಡ್ತಾಯಿದ್ರೆ ನೀರು ನೋಡಿ, ಇಲ್ಲಿ ನೋಡಿ, ಇದರಲ್ಲಿ ನೀರಾಗಿರುತ್ತಲ್ಲ ನೋಡಿ, ನೀರು ಈ ಥರ ನೀರಾಗಿ ಅದು ತೊಟ್ಟಿಕ್ಕಿ ಸೊಪ್ಪೆಲ್ಲ ಕೊಳ್ತೋಗುತ್ತೆ. ಜಾಸ್ತಿ ದಿನ ಸೊಪ್ಪನ್ನು ಇಟ್ಕೊಳಕ್ಕಾಗಲ್ಲ ನೀವು ಜಾಸ್ತಿ ತೊಗೊಬಂದಿದ್ರೆ. ಸೊ ಈ ಸೊಪ್ಪನ್ನ ಈ ಥರ ಪೇಪರಲ್ಲಿ ಮಾಡಿ ಇಡೋದ್ರಿಂದ ತುಂಬ ದಿನ ಇಟ್ಕೊಬೋದು ಸೊಪ್ಪು. ಇಲ್ಲ ಅಂತಂದರೆ ಒಂದು 3-4 ಡೇಸ್ಗೆಲ್ಲ ಕೊಳಿತಾ ಬರುತ್ತೆ ಸೊಪ್ಪು. ಸೊ ಈ ಥರ ಮಾಡಿಕೊಡಿ. ಕೈಮಾಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ಕೈಮಾ ಅರ್ಧ kg ಕೈಮಾ ಇದ್ದು, ಇದನ್ನು ಮಿಷಿನಲ್ಲೂ ಕಟ್ ಮಾಡ್ತಾರೆ, ಕೈಲೂ ಕಟ್ ಮಾಡ್ತಾರೆ. ಕೈಲಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಿಷಿನಲ್ಲಿ ಕಟ್ ಮಾಡಿದ್ರೆ ಫುಲ್ಲು ನುಚ್ಚು ಥರ ಆಗಿರುತ್ತೆ. ಇದನ್ನು ಕೈಮಾ ಬಿಡಿಸಿ ತೊಳೆಯೋದಕ್ಕೆ ಹೋಗಬಾರ್ದು, ಹಾಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು. ಅರ್ಧ kg ಮಟನ್ನು ನೀವು ಕೈಮಾ ಅರ್ಧ ಮಟನ್ ಅರ್ಧ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬು ಇಷ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೈಮಾ ಬರೀ ಕೈಮಾನೇ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದರ್ಧ ಇದರ್ಧ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಯಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ, ಕಡಲೆ. ಮೇನ್ ಇದಕ್ಕೆ ಕಡಲೆ, ಮೊಟ್ಟೆ ಮೇನ್ ಬೇಕಾಗಿರೋದು, ಮತ್ತು ಮಟನ್ ಸಾಂಬಾರು ಪೌಡರು ಇಷ್ಟೇ ಬೇಕಿರೋದು. ಸಿಂಪಲಾಗಿ ಮಾಡ್ಕೊಬೋದು. ಫಸ್ಟು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಚಕ್ಕೆ, ಲವಂಗ ಇಷ್ಟನ್ನ ಅರಿಶಿನ ಪುಡಿ ಹಾಕಿ ಇಷ್ಟನ್ನು ಫಸ್ಟು ರುಬ್ಕೊಬೇಕು. ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ. ಸೊ
ನಾವು ಮಾಡೋದು ಹೀಗೆ. ತುಂಬ ಥರ ಮಾಡ್ತಾರೆ, ಕೆಲವರು ಸೊಪ್ಪು ಎಲ್ಲ ಹಾಕಿ ಮಾಡ್ತಾರೆ, ಬಟ್ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟು ಇದನ್ನು ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಡು ಮಟನ್ನ ಫಸ್ಟು ಬೇಯಿಸ್ಕೊಬೇಕು. ನೀವು ಕುಕ್ಕರಲ್ಲಾದರೂ ಕೂಗಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೇನಾದರೂ ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮಟನ್ನು, ಅರಿಶಿನ ಪುಡಿ, ಉಪ್ಪು ಮತ್ತು ನಾವು ರುಬ್ಬಿರೋವಂಥ ಮಸಾಲೆ ಹಾಕಿ ಒಂದು 2-3 ವಿಸಲ್ ಬರೆಸ್ಕೊಬೇಕು. ಏಕೆಂದರೆ ಮಟನ್ನು ಫಸ್ಟು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಮಟನ್ನು ನೀವು ಹಿಂಗೆ ಹಾಕ್ಕೊಂಡಾಗ ಒಂದು 10 ನಿಮಿಷ ಬಿಡಿ ಮಟನ್ನು. ಯಾಕೆಂದರೆ ಮಟನ್ನಲ್ಲಿ ನೀರಿನಂಶ ಇರುತ್ತೆ, ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಡ್ರೈ ಆದಮೇಲೆ ಮಸಾಲೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಇವಾಗ ಮಸಾಲೆ ಹಾಕ್ಕೊಳ್ಳಿ. ಮಸಾಲೆನೂ ಅಷ್ಟೇ ಒಂದು 2 ನಿಮಿಷ ಅದು ಸ್ಮೆಲ್ ಹೋಗೋವರೆಗೆ ಹಾಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ, ಒಂದು ನಿಮ್ಮ ಮಟನ್ ಬಲ್ತಿದ್ರೆ ಒಂದು 3-4 ವಿಸಲೇ ಬೇಕಾಗುತ್ತೆ. ಮಟನ್ ಬಲ್ತಿಲ್ಲ ಅಂದರೆ ಒಂದು 2 ವಿಸಲ್ ಸಾಕು. ಇದು ಮಟನ್ ಅಷ್ಟಾಗಿ ಬಲ್ತಿಲ್ಲ, ಸೊ ನಾನಿಲ್ಲಿ ಒಂದು 2 ವಿಸಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೂಗಿಸ್ಕೊಬೇಕು. ಮಟನಲ್ಲಿ ಇಟ್ಟಾಯಿತು ಕೂಗೋದಕ್ಕೆ. ಇವಾಗ ಕೈಮಾಗೆ ಮಸಾಲೆ ರೆಡಿ ಮಾಡ್ಕೊಬೇಕು. ಸ್ವಲ್ಪ ಶುಂಠಿ, ಅರ್ಧ ಈರುಳ್ಳಿ, 1 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಗ್ಲಾಸು ಕಡಲೆ, ಸ್ವಲ್ಪ ಪುಡಿ. ಇಲ್ಲಿ ನೀವು ಚಿಲ್ಲಿ ಪೌಡರು ಅಥವಾ ಧನಿಯಾ ಪುಡಿ ಎರಡೂ ಹಾಕ್ಕೊಬೋದು. ಇಲ್ಲ ಅಂದರೆ ಮಟನ್ ಸಾಂಬಾರು ಪೌಡರ್ ಇದ್ದರೆ ಅದನ್ನೇ ಹಾಕ್ಕೊಬೋದು. ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತು ಮೊಟ್ಟೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಬೇಕು. ಜಾಸ್ತಿ ನೀರನ್ನ ಹಾಕಿ ರುಬ್ಬಕ್ಕೆ ಹೋಗಬೇಡಿ. ನೀವು ಕೈಮಾಕ್ಕೆ ಉಪ್ಪು ಹಾಕ್ಕೊಬೇಕು. ಸೊ ರುಬ್ಬಬೇಕಾದ್ಲೇ ಉಪ್ಪನ್ನ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಪೇಸ್ಟ್ ಆಗಿರುತ್ತೆ ಉಪ್ಪೆಲ್ಲ. ಈ ಥರ ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಬಿಲ್ಲ ಅಂದ್ರೂ ಒಂದು 2-3 ಸಲ ನೋಡಿ ರುಬ್ಕೊಳ್ಳಿ. ಇದು ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡು ಇವಾಗ ಕೈಮಾಗೆ ಫುಲ್ ಇದನ್ನು ಖಾರ ಮತ್ತು ಕೈಮಾ ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೈಮಾಗೂ ಅಷ್ಟೇ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದು 5 ನಿಮಿಷ ಇಟ್ಬಿಡಿ, ಇಲ್ಲಾಂದರೆ ರುಬ್ಬಾದ್ಮೇಲಾದರೂ ಒಂದು 5 ಮಿನಿಟ್ಸ್ ಇಡಿ. ಚೆನ್ನಾಗಿ ಅದು ನೀಟಾಗಿ ಮಿಕ್ಸ್ ಆಗೋದ್ರಿಂದ ಕೈಮಾ ಸೆಪ್ಪೆ ಬರಲ್ಲ ಮತ್ತು ಹಸಿ ಹಸಿ ಸ್ಮೆಲ್ ಥರ ಏನೂ ಹೊಡಿಯಲ್ಲ, ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಅವಾಗ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಒಂದು 5 ನಿಮಿಷ ಇಟ್ಟುಬಿಡಿ. ಇಲ್ಲಾಂದರೆ ಆ ತಕ್ಷಣವೇ ರುಬ್ಕೊಬೋದು. ರುಬ್ಬಾದ್ಮೇಲಾದರೂ ಇಡ್ಬೋದು. ಟೈಮ್ ಇಲ್ಲ ಅಂತ ಅಂದರೆ ರುಬ್ಬಾದ್ಮೇಲಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಅಲ್ಲೇ ರುಬ್ಕೊಬೋದು. ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಬರಬೇಕು. ನೀರು ಥರ ಬಿಟ್ಕೊಬಾರ್ದು. ಅದಕ್ಕೋಸ್ಕರ ಸ್ವಲ್ಪನೂ ನೀರನ್ನ ಹಾಕ್ಬಾರ್ದು. ಇವಾಗ ಫುಲ್ ರುಬ್ಬಾಗಿದೆ. ರುಬ್ಬಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಉಂಡೆ ಕಟ್ಟಿದ್ರೆ ಇಷ್ಟು ಚೆನ್ನಾಗಿ ಬರಬೇಕು. ಮತ್ತು ಕೈಗೂ ಕೂಡ ಅಂಟಬಾರ್ದು. ಮಸಾಲೆ ಆಗಲಿ ಅದರದ್ದು ಕೈಮಾ ಆಗಲಿ ಅಂಟಬಾರ್ದು. ಇವಾಗ ಮಟನ್ ಪೌಡರ್ ಹಾಕ್ಕೊಂಡು 2.5 ಸ್ಪೂನು ನೀರು ಹಾಕ್ಕೊಂಡು ರುಬ್ಕೊಂಡು ಮಟನ್ನು 2 ಕೂಗಿದೆ, ವಿಸಲ್ ಕೂಗಿದೆ. ಸೊ ಓಪನ್ ಮಾಡಿ ಇವಾಗ ಮಟನ್ ಸಾಂಬಾರು ಪೌಡರ್ ಇತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲೂ ಅಷ್ಟೇ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ನೀವು ಇಲ್ಲಿ ಮಟನ್ ಸಾಂಬಾರು ಪೌಡರ್ ಇಲ್ಲ ಅಂದ್ರೂ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಎರಡೂ ಮಿಕ್ಸ್ ಮಾಡಿ ಹಾಕೊಬೋದು. ಇನ್ನೊಂದು ಮಸಾಲೆ ಕಾಯಿ ಮತ್ತು ಕಡಲೆ, ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈ ಥರ ಪಿಲ್ಪಿಲಾಗಿ ಕಟ್ ಮಾಡ್ಕೊಂಡಿದ್ರೆ ಫಸ್ಟೇ ಅದನ್ನು ನೀರು ಹಾಕ್ಕೊಳ್ದೇ ರುಬ್ಬಿಟ್ಟು ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಂಡ್ರೆ ಅದು ನುಣ್ಣಗೆ ನುರಿಯುತ್ತೆ. ಇಲ್ಲಾಂದರೆ ಕಾಯಿ ನುಣ್ಣಗಾಗಲ್ಲ, ತುರಿದೇ ಹಾಕ್ಕೊಬೇಕಾಗುತ್ತೆ. ಇಲ್ಲಾಂದರೆ ಈ ಥರ ಕಟ್ ಮಾಡಿದರೆ ಫಸ್ಟೇ ನೀರು ಹಾಕ್ಕೊಳ್ದೇ ರುಬ್ಕೊಳ್ಳಿ. ಆಮೇಲೆ ಬೇಕಾದರೆ ನೀರು ಹಾಕ್ಕೊಂಡು ಒಂದು 2-3 ಸಲ ರುಬ್ಕೊಂಡ್ರೆ ನುಣ್ಣಗಾಗುತ್ತೆ. ಅದನ್ನು ಈ ಮಟನ್ ಏನು ನಾವು ಮಸಾಲೆ ಇದು ಮಾಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದು ಅಷ್ಟೇ ಒಂದು ಕುದಿ ಬರೋವರೆಗೆ, ಅದು ಕುದಿ ಬರಬೇಕು ಚೆನ್ನಾಗಿ, ಅಲ್ಲಿವರೆಗೆ ಬಿಡಿ. ನೀರು ನೀವು ಎಷ್ಟು ಬೇಕು ಇವಾಗಲೇ ಸೇರಿಸ್ಕೊಳ್ಳಿ. ಕೈಮಾ ಹಾಕಿದ್ಮೇಲೆ ನೀರನ್ನ ಸೇರಿಸೋದಕ್ಕೆ ಹೋಗ್ಬಾರ್ದು, ಚೆನ್ನಾಗಿರಲ್ಲ.
ಓಕೆ, ನಿಮ್ಗೆ ನೀರು ಎಷ್ಟು ಬೇಕಾಗುತ್ತೆ ಇವಾಗ ನೋಡಿ ಸೇರಿಸ್ಕೊಂಡು ಅದನ್ನೊಂದು ಸೈಡು ಕುದಿ ಬರೋವರೆಗೆ ಇಟ್ಬಿಟ್ಟು ಇಲ್ಲಿ ಉಂಡೆಗಳು ಕಟ್ಕೊಬೇಕು. ನಿಮಗೆ ಉಂಡೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಕಟ್ಕೊಬೋದು. ನೀವು ದಪ್ಪನಾದರೂ ಕಟ್ಕೊಬೋದು, ಚಿಕ್ಕದಾಗಾದರೂ ಕಟ್ಕೊಬೋದು. ಒಂದು ಅರ್ಧ ಕೆ ಜಿಗೆ 30 ಉಂಡೆ ಆಗುತ್ತೆ ನನ್ನ ಪ್ರಕಾರ. ಮಸಾಲೆ ಅದೆಲ್ಲ ಹಾಕೊ, ಕೊಬ್ಬು ಅಷ್ಟೇ, ನೀವು ಫಸ್ಟೇ ಬೇಕಾದರೂ ಹಾಕ್ಕೊಬೋದು, ಆಮೇಲೆ ಬೇಕಾದರೂ ಹಾಕ್ಕೊಬೋದು. ಕೊಬ್ಬು ಇವಾಗ ಹಾಕೋದ್ರಿಂದ ಕೊಬ್ಬು ಕರಗಲ್ಲ, ಹಾಗೆ ಇರುತ್ತೆ. ಫಸ್ಟೇ ನೀವು ಒಗ್ಗರಣೆಗೆ ಹಾಕ್ಕೊಂಬಿಟ್ರೆ ಕೊಬ್ಬು ಕರ್ಗೋಗುತ್ತೆ. ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿ ಬಂದವಲ್ಲ. ಇವಾಗ ಸಾಂಬಾರು ಕುದೀತಾ ಇದೆ. ಇವಾಗ ಉಂಡೆಗಳ್ನ ಹಾಕ್ಕೊಬೇಕು. ಉಂಡೆ ಹಾಕ್ಕೊಬೇಕಾದ್ರೆ ಉರಿ ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉಂಡೆಗಳ್ನ, ಆಮೇಲೆ ನೀವು ಕೈಮಾ ಮಾಡಬೇಕಾದ್ರೆ ಪಾತ್ರೆ ಸ್ವಲ್ಪ ಅಗಲ ಇರಲಿ, ಚಿಕ್ಕದಾಗಿ ತೊಗೊಬೇಡಿ ಪಾತ್ರೆನ, ಅವು ಒಂದೇ ತಕ್ಕೆ ಗುಡ್ಡೆ ಆಗಿ ಒಡ್ಕೊಂಡ್ಬಿಡ್ತವೆ. ಸೊ ಅದಕ್ಕೆ ಪಾತ್ರೆ ಸ್ವಲ್ಪ ಅಗಲ ಇದ್ದರೆ ಸುತ್ತ ಹಾಕ್ಕೊಬೋದು. ಇದನ್ನು ಒಂದು 20 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಬಿಡಬೇಕು. ನೀವು ಯಾವುದೇ ಥರ ಸೋಟಾಗಲಿ ಏನಾಗಲಿ ಏನೂ ಹಾಕ್ಬಾರ್ದು, ಕೈ ಹಾಕ್ಬಾರ್ದು. 20 ಮಿನಿಟ್ಸ್ ಆದಮೇಲೆ ಈ ಥರ ಟರ್ನ್ ಮಾಡ್ಕೊಬೇಕು, ಆವಾಗ ಉಂಡೆಗಳು ಒಡೆಯಲ್ಲ. ಇಲ್ಲ ಅಂದರೆ ಮುಂಚೆನೇ ನೀವು ಈ ಥರ ಟರ್ನ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಉಂಡೆಗಳೆಲ್ಲ ಒಡೆದೋಗುತ್ತೆ. ಒಂದು 20 ಮಿನಿಟ್ಸ್ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟ ಮೇಲೇ ನೋಡಬೇಕು, ಆವಾಗ ಉಂಡೆಗಳು ಒಂದು ಕೂಡ ಒಡ್ತಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮಗೆ ಬೆಂದಿದೆ ಅಂತಂದರೆ ಗೊತ್ತಾಗಬೇಕು ಅಂದರೆ ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ, ಈ ಥರ ಟರ್ನ್ ಮಾಡಿದಾಗೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಈ ಥರ ಎಣ್ಣೆ ಬಿಟ್ಕೊಂಡಾಗ ಕೈಮಾ ಎಲ್ಲ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಚೆನ್ನಾಗೂ ಬೆಂದಿದೆ. ಫೈನಲಿ ಸಾಂಬಾರು ರೆಡಿ. ಮುದ್ದೆ ಜೊತೆ, ಮುದ್ದೆನೂ ಅಷ್ಟೇ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೃದುವಾಗಿ ಮುದ್ದೆನ ಮಾಡಿಕೊಂಡು ಸಾಫ್ಟಾಗಿ ಮಾಡ್ಕೊಂಡು ತಿನ್ನಿ. ಅದ್ರ ಜೊತೆಗೆ ಈರುಳ್ಳಿ ಸೌತೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಇವತ್ತು ಕ್ಲೀನಿಂಗ್. ಶಮಿತ್ ಹಾಯ್ ಹಾಯ್. ಅವನೇ ಅದನ್ನೆಲ್ಲ ನೋಡೋಕ್ಕಾಗ್ದಾನೆ, ನನಗೆ ಹುಷಾರಿಲ್ದಿರೋ ಕಾರಣ ಅವನೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಇವನು ಇದಾನಲ್ಲ, ಇವನು ಸ್ಕೋಪ್, ಇವನು ನೋಡಿ ಇಲ್ಲಿ ಫುಲ್ ಸ್ಕೋಪ್ ಇವನು. ಪಾಪ ಅವನೆಷ್ಟು ಕೆಲಸ ಮಾಡ್ತಾನೆ ಗೊತ್ತಾ. ಇವನೇನಿಲ್ಲ, ಇವನು ಈ ಥರ ಏಯ್ ಡೆಸ್ಟ್ ಕೊಡೋದು ಬಿದ್ದು ಒದ್ಲಾಡ್ತೀಯ ಅದ್ರ ಮೇಲೆ. ಅಣ್ಣ ನೋಡು, ಕೈಲಿ ಮುಟ್ಬಾರ್ದು. ಬೇಡ ಅಡಲಿ. ಇವಾಗ ಬಾಯಿಲಿ ಪೋಷಿತ್ ಕೂರು ಇಲ್ಲಿ. ನೀನು ಇಲ್ಲ, ಸುಮ್ಮನೆ ಕೂರು ಬಾ ಇಲ್ಲಿ. ನೀನು ಏನು ಮಾಡಲ್ಲ, ನೀನು ಸುಮ್ಮನೆ ಅಲ್ಲಿ ಹಿಡ್ಕೊಂಡು ಆಡ್ತಾ ಇರೋದು ನೋಡಲ್ಲಿ ಹೇಗೆ ಆಡ್ತಾ ಇದೀಯಾ. ಅಣ್ಣ ನೋಡು ಎಷ್ಟು ಕೆಲಸ ಮಾಡ್ತಿದ್ದಾನೆ, ನೀನೇನು ಮಾಡಲ್ಲ. ಕೂತಿದ್ದಾವೆ ಕೂತ್ಕೊಂಡು, ನೋಡಿ ಈಗ ಕೂತಿದ್ದಾವೆ ಕೂತಿರ್ತಾನೆ, ಏನು ಮಾಡಲ್ಲ, ಈ ಥರ ಆಡ್ತಾನೆ. ನಾನೇ ಮಾಡಿದೆ ಅಂತ ಥರ. ಏನಿದೆಯೋ ಅಲ್ಲಿ? ಏನಿದೆ ಅಲ್ಲಿ? ಸಂಡೇ
ಬೇಗ ಟೈಮ್ ಹೋಗ್ತಿಲ್ಲ. ಏನಕ್ಕೆ ಬರಲ್ಲ? ಬಿಸಿಲು ಹೆವಿ ಬಿಸಿಲು. ಎದ್ದಿದ್ದು ಲೇಟ್ ಆಗಿರೋ ಕಾರಣ ಮಧ್ಯಾಹ್ನ ಟೈಮ್ ನಿದ್ದೆನೂ ಬರಲ್ಲ, ಮಲಗೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕಾಗಲ್ಲ. ಹೊರಗಡೆ ಎಲ್ಲರೂ ಹೋಗೋಣ ಅಂದರೆ ಥ್ರೋಟ್ ಇನ್ಫೆಕ್ಷನ್ಗೆ ಡೆಸ್ಟಿಗೆ ಹೋಗಲೇಬೇಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲೂ ಹೋಗೋಕ್ಕೂ ಆಗಲ್ಲ, ಮನೆಯಲ್ಲೇ. ಆಮೇಲೆ ಗಾಳಿ, ಹೆವಿ ಗಾಳಿ ಉಂಟು. ಏಯ್ ಗೈಸ್, ಬೆಳಿಗ್ಗೆ ಮಾಡಿರೋ ಜಾಮ್. ಓಕೆ, ನೋಡೋಣ. ಇವಾಗ ತಿನ್ಬೇಕನ್ನಿಸ್ತಾ ಇದೆ. ಓಕೆ, ನಿನಗೂ ಅನಿಸ್ತಿದ್ಯಾ? ಅನಿಸ್ತಾ ಇದೆ. ಅನ್ನಿಸ್ತಾ ಇದೆ. ನಿನ್ಗೇನು ಅನ್ಸಲ್ಲ ಹೇಳು? ನಂಗೆ ರೆಡ್ ಜಾಮ್ ಬೇಕು. ರೆಡ್ ಜಾಮ್ ಬೇಕು. ಆಮೇಲೆ ಅಷ್ಟೇ. ಅಮ್ಮ, ಹ್ಞೂ, ಇದೆಲ್ಲ ಮಾಡ್ಕೊಟ್ಟಿದ್ದಾರೆ. ರೆಡ್ ಜಾಮು ಯಾರು ಮಾಡಿಕೊಟ್ಟಿದ್ದಾರೆ? ಅವರೇ ಮಾಡ್ಕೊಟ್ಟಿರೋದು. ಯಾರು? ಸ್ಕೂಲಲ್ಲಿ, ನಮ್ಮ ಸ್ಕೂಲಲ್ಲಿ. ಏ, ಅಮ್ಮ ಮಾಡಿರೋದು ಅಲ್ಲ, ಟ್ರಿಪ್ಪಲ್ಲಿ ವೆನ್ನಷ್ಟೇ. ಏನು ಟ್ರಿಪ್ಪಲ್ಲಿ ವೆಡ್ನಸ್ಡೇ? ಅಪ್ಪ ಇದಿಲ್ವಾ ಆಗ? ಅಮ್ಮ ಮಾಡಿರೋದಮ್ಮ ಇದು? ಅಲ್ಲ, ಅಪ್ಪ. ಹಾಂ, ಹ್ಞೂ ನಿಮ್ಮ ಪಪ್ಪನಾ? ಹ್ಞೂ ಯಾವಾಗ ಮಾಡಿದ್ರು? ಈಗ ಬಂದು ಇದಿದೆಯಲ್ಲ. ನೋಡಿ ಗಾಯ್ಸ್, ನಾವು ಅಪ್ಪ ಮಕ್ಕಳು ಇದ್ದಿದ್ದ, ಸೊ ಅಪ್ಪ ಮಾಡಿದ್ದು. ತೆಗೆಯಮ್ಮ, ಅಪ್ಪ ಮಕ್ಕಳು, ನಿಮ್ಮ ಅಪ್ಪ ಮಕ್ಕಳಿಗೊಂದು ದೊಡ್ಡ ನಮಸ್ಕಾರ. ಓಕೆ ಗೈಸ್, ನೋಡಿ ಎಷ್ಟು ಚೆಂದ ಬಂದಿದೆಯಲ್ಲ. ನಂಗೆ ಜಾಮಿಜ್ ಬೇಕು. ಸ್ಯಾಂಡ್ವಿಚ್ ಅಣ್ಣ ಮಾಡ್ತಿದ್ದಾನೆ, ಅಣ್ಣನ ಹತ್ರ ಮಾಡಿಸ್ಕೊ. ಚೆಂದ ಬಂದಿದೆ. ಸೂಪರಾಗಿದೆ. ಚೆನ್ನಾಗಿಲ್ಲ. ಮಕ್ಕಳಿಗೆ ಮಾಡಿಕೊಡಿ. ನನ್ನ ಮಗ ಏನೋ ಎಂತ ಮಾಡ್ತಾ ಇದೆಯಾ? ಸ್ಯಾಂಡ್ವಿಚ್, ಎಗ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ಕೋತಾರೆ. ಎಗ್ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದಾನಂತೆ ಅವನೇ. ಸೊ ಅದನ್ನು ವೀಡಿಯೋ ಮಾಡಬೇಡಿ ಅಮ್ಮ, ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ನಾನು ಅವ್ನು ವೀಡಿಯೋ ಮಾಡಲ್ಲ. ನೀನು ವೀಡಿಯೋ ಮಾಡಲ್ಲ, ಹೋಗೋ, ಯಾರು ಮಾಡ್ತಾರೆ? ತುಂಬ ಇಷ್ಟ ಆಯಿತು ಜಾಬ್. ನಿಂದು ಮಾಡ್ತೀನಿ ಬಿಡಪ್ಪ ಇಷ್ಟ. ಇವತ್ತು ಮನೇಲಿ ಟ್ರೈ ಮಾಡಿ, ತುಂಬ ಸಕ್ಕತ್ತಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಈ ಥರ ಇದು ಬಿಟ್ಟರೆ ಮಕ್ಕಳುಗಳು ಆಚೆ ಫುಡ್ ಕೇಳೋದೇ ಇಲ್ಲ. ಬೇಕು ಅಂದರೆ ಮನೆ ಮೇಲೆಲ್ಲ ಹಾಕ್ಕೊಬೋದು. ಓಕೆ, ಹೀಗೆ ಸಂಡೇನ ಎಂಡ್ ಮಾಡಿದ್ವಿ. ಲಕ್ಕಿ ಭಾಸ್ಕರ್ ಮೂವಿ ಹಾಕಿದ್ರು. ಮೂವಿ ಅಂತೂ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಇಷ್ಟು ಸಲ ನೋಡಿದ್ದೀನೋ ಗೊತ್ತಿಲ್ಲ. ಇವನಿಗೂ ಅಷ್ಟೇ ಈ ಮೂವಿ ತುಂಬಾ ಇಷ್ಟ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.